ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಮೂಡಾ ಮಾಜಿ ಆಯುಕ್ತರನ್ನ ಸಸ್ಪೆಂಡ್ ಮಾಡಲಾಗಿದೆಯಾ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆ ಇದೀಗ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಹಿತಿ ಸಿಗ್ತಾ ಇರೋದು. ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಮೂಡಾ ಮಾಜಿ ಆಯುಕ್ತರನ್ನ ಸಸ್ಪೆಂಡ್ ಮಾಡಲಾಗಿದೆಯಾ ಅಂತ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹೌದು, ಸಸ್ಪೆಂಡ್ ಮಾಡಲಾಗಿದೆ ಅಂತ ವಕೀಲ ರಾಘವನ್ ಅವರು ಉತ್ತರ ಕೊಟ್ಟಿದ್ದಾರೆ. ಅಮಾನತು ಬಗ್ಗೆ ಮಾಹಿತಿ ನೀಡುವೆ ಅಂತ ವಕೀಲ ರಾಘವನ್ ತಿಳಿಸಿದ್ದಾರೆ. ಸರ್ಕಾರ ಆದೇಶ ಮಾಡಿಲ್ಲ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ. ಆ ಬಡಾವಣೆಯಲ್ಲಿ ಸೈಟ್ ನೀಡಬೇಕು ಎಂಬ ಮಾಹಿತಿ ಇದೆ. ದಿನೇಶ್ ಸಸ್ಪೆಂಡ್ ವಾಪಸ್ ಪಡೆದಿದ್ದೇವೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಕೂಡ ಹೇಳಿದ್ದಾರೆ. ಅಮಾನತು ಆದೇಶದಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ವಾದಿಸುವೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಸಸ್ಪೆಂಡ್ ಆದೇಶ ವಾಪಸ್ ಪಡೆದಿರಬಹುದು, ಆದರೆ ಆದೇಶದಲ್ಲಿ ಅಂಶಗಳನ್ನು ಪರಿಗಣಿಸಬೇಕು ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಕೇಸ್ನ ವಿಚಾರಣೆ ಪ್ರಾರಂಭ ಆಗಿರುವಂಥದ್ದು. ಯಾಕಂದರೆ ಇವತ್ತು ನಿರ್ಣಾಯಕ ದಿನ ಕಾಂಗ್ರೆಸ್ಗೆ. ಇವತ್ತಿನ ಬೆಳವಣಿಗೆ ಏನು ಅನ್ನೋದು ಕುತೂಹಲ ಸಾಕಷ್ಟು ಇದ್ದೇ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ನಾಯಕರುಗಳಿಗೆ, ಸಚಿವರುಗಳಿಗೆ, ಶಾಸಕರುಗಳಿಗೆ ಎಲ್ರಿಗೂ ಕೂಡ ಇವತ್ತಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸದ್ಯ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದಕ್ಕೂ ಉತ್ತರ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ರಾಜ್ಯಪಾಲರ ಕ್ರಮ ಸರಿ ಅಂತ ಕೋರ್ಟ್ ತೀರ್ಪು ಎತ್ತಿ ಹಿಡಿಯುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಎತ್ತಿ ಹಿಡಿದ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರಿಗೆ ಕಾನೂನು ಕುಣಿಕೆ ಅನ್ನೋದು ಮತ್ತಷ್ಟು ಬಿಗಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿರುವಂಥದ್ದು. ಈ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಯನ್ನ ಜಡ್ಜ್ ಕೂಡ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಮೂಡಾ ಮಾಜಿ ಆಯುಕ್ತರನ್ನ ಸಸ್ಪೆಂಡ್ ಮಾಡಲಾಗಿದ್ಯಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೌದು, ಸಸ್ಪೆಂಡ್ ಮಾಡಲಾಗಿದೆ ಅಂತ ಇದಕ್ಕೆ ವಕೀಲ ರಾಘವನ್ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಅಮಾನತು ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಕೂಡ ವಕೀಲ ರಾಘವನ್ ಅವರು ಹೇಳಿದ್ದಾರೆ. ಸರ್ಕಾರ ಆದೇಶ ಮಾಡಿಲ್ಲ ಅಂತ ಶಶಿಕಿರಣ್ ಶೆಟ್ಟಿ ಈ ಸಂದರ್ಭದಲ್ಲಿ ತಿಳಿಸಿರೋದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆಯ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಅಮಾನತು ಆದೇಶವನ್ನ ಅಮಾನತಾದ ಅಧಿಕಾರಿಗೆ ನೀಡಿದ್ದೀರಾ ಅಂತ ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರಿಗೆ ನೀಡಬೇಕೋ ಅವರಿಗೆ ನೀಡಿದ್ದೇವೆ ಅಂತ ಶಶಿಕಿರಣ್ ಶೆಟ್ಟಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಮಾನತು ಆದ ಮೇಲೆ ಯಾಕೆ ವಾದ ಅಂತ ಜಡ್ಜ್ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವತ್ತು ಮನು ಸಿಂಘ್ವಿ ವಾದ ಕೂಡ ಇದೆ. ಸೊ ಅವ್ರು ಏನು ವಾದವನ್ನು ಮಂಡಿಸ್ತಾರೆ ಸಿದ್ದರಾಮಯ್ಯನವರ ಪರವಾಗಿ ಅನ್ನುವಂಥ ಕುತೂಹಲ ಇದೆ. ಅದರ ನಡುವೆ ಕೆಲವೊಂದಷ್ಟು ಪ್ರಶ್ನೆಯನ್ನು ಜಡ್ಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ, ಈ ಬಡಾವಣೆಯ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರೋದು. ಈ ಮೂಡಾ ಮಾಜಿ ಆಯುಕ್ತರನ್ನು ನೀವು ಸಸ್ಪೆಂಡ್ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಜಡ್ಜು. ಆದಾಗ ಹೌದು, ಸಸ್ಪೆಂಡ್ ಮಾಡಲಾಗಿದೆ ಅಂತ ವಕೀಲ ರಾಘವನ್ ಅವರು ಹೇಳ್ತಾರೆ. ಅಮಾನತು ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಕೂಡ ರಾಘವನ್ ಅವರು ತಿಳಿಸ್ತಾರೆ. ಸರ್ಕಾರ ಆದೇಶ ಮಾಡಿಲ್ಲ ಅಂತ ಆಗ ಎಜಿ ಶಶಿಕಿರಣ್ ಅವರು ಹೇಳ್ತಾರೆ. ಆ ಬಡಾವಣೆಯಲ್ಲಿ ಸೈಟ್ ನೀಡಬೇಕು ಎಂಬ ಮಾಹಿತಿ ಇದೆ. ದಿನೇಶ್ ಸಸ್ಪೆಂಡ್ ವಾಪಸ್ ಪಡೆದಿದ್ದೇವೆ ಅಂತ ಕೂಡ ಎಜಿ ಶಶಿಕಿರಣ್ ಶೆಟ್ಟಿ ತಿಳಿಸಿದ್ದಾರೆ. ಅಮಾನತು ಆದೇಶದಲ್ಲಿ ಉಲ್ಲೇಖಿಸಿರುವಂಥ ಅಂಶಗಳ ಬಗ್ಗೆ ವಾದಿಸ್ತೀನಿ ಅಂತ ಕೂಡ ಅವರು ಹೇಳಿರೋದು. ಸಸ್ಪೆಂಡ್ ಆದೇಶ ವಾಪಸ್ ಪಡೆದಿರಬಹುದು, ಆದರೆ ಆದೇಶದಲ್ಲಿ ಅಂಶಗಳು ಏನಿದೆ ಅದನ್ನು ಪರಿಗಣಿಸಲೇಬೇಕು ಅಂತ ಕೂಡ ರಾಘವನ್ ಅವರು ಹೇಳಿದ್ದಾರೆ. ಅಮಾನತು ಆದೇಶವನ್ನು ಅಮಾನತಾದ ಅಧಿಕಾರಿಗೆ ನೀಡಿದ್ದೀರಾ ಅಂತ ಅದಕ್ಕೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಯಾರಿಗೆ ಕೊಡಬೇಕು ಅವ್ರಿಗೆ ನೀಡಿದ್ದೀವಿ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ. ಈ ಅಮಾನತು ಆದ ಮೇಲೆ ಯಾಕೆ ವಾದ ಅಂತ ಕೂಡ ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಏನು ಆಗಬಹುದು, ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಯಾವ ತೀರ್ಪು ಪ್ರಕಟ ಆಗಬಹುದು ಅನ್ನುವಂಥ ಕುತೂಹಲ ಸದ್ಯಕ್ಕೆ ಇದ್ದೇ ಇದೆ. ಸೊ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿದೆ. ವಾದ ಪ್ರತಿವಾದ ನಡೀತಾ ಇದೆ. ಇದರ ಮಧ್ಯದಲ್ಲಿ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅವರಿಗಿರುವಂಥ ಗೊಂದಲ ಅಥವಾ ಅವರಿಗಿರುವಂಥ ಅನುಮಾನ ಏನಿದೆ ಅದಕ್ಕೆ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡಲಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಈಗ ಸದ್ಯಕ್ಕೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಕೂಡ ವಾದವನ್ನು ಮಂಡಿಸಲಾಗತ್ತೆ. ಸೊ ಈ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಏನು ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ನೋಡಿ,
ಸರ್ಕಾರ ಏನು ತೀರ್ಮಾನವನ್ನು ಕೈಗೊಂಡಿತ್ತು ಆಗ ಮತ್ತು ಈಗ ಆ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಈಗ ಕೇಳಲಾಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೆಸರು ಕೂಡ ಬಂದಿರೋದ್ರಿಂದ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. 50-50 ಅನುಪಾತದ ಹಗರಣದ ತನಿಖೆಗೆ ಆಯೋಗ ರಚಿಸಲಾಗಿದೆ ಅಂತ ಜಡ್ಜ್ ಇಲ್ಲಿ ಹೇಳಿದ್ದಾರೆ. ಸೊ ಇವತ್ತಿನ ತೀರ್ಪೇನಿದೆ, ಈ ತೀರ್ಪಿನ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ರಾಜ್ಯಪಾಲರು ಹೇಳಿದ್ದಕ್ಕೆ ಓಕೆ ಅಂತಾರಾ ಅಂತ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ವಾದ ಕೂಡ ಆರಂಭ ಆಗ್ತಾ ಇದೆ. ಇನ್ನೇನು ಸಿಎಂ ಪರವಾಗಿ ಏನು ವಾದವನ್ನು ಮಂಡಿಸ್ತಾರೆ? ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಹಿಂದೆ ವಾದ ಮಂಡಿಸಿದ್ರು, ಸಮಯ ಕೇಳಿದರು. ಸೊ ಇವತ್ತಿಗೆ ಸಮಯ ಕೊಡಲಾಗಿತ್ತು. ಇವತ್ತು ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿಂಘ್ವಿ ಏನು ಹೇಳ್ತಾರೆ? ಸಿಎಂ ಪರವಾದಂಥ ವಾದ ಆಗಿರೋದ್ರಿಂದ ಅದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯಪಾಲರ ವಿವೇಚನಾ ಅಧಿಕಾರ ಸೀಮಿತವಾಗಿರುತ್ತೆ ಅನ್ನುವಂಥ ವಾದವನ್ನು ಸಿಂಘ್ವಿ ಅವರು ಮಂಡಿಸ್ತಾ ಇರುವಂಥದ್ದು. ರಾಜ್ಯಪಾಲರು ಆತುರದಲ್ಲೂ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅಥವಾ ಕೆಲವೊಂದು ವಿಚಾರದಲ್ಲಿ ರಾಜ್ಯಪಾಲರು ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಅಥವಾ BJPಯೇ ಹೇಳಿದಂಗೆ ಕೇಳಿದ್ದಾರೆ ಅನ್ನುವಂಥ ವಾದವನ್ನು ಮೊದಲ ದಿನದಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇದೆ. ಯಾವುದೇ ಬೇರೆ ಪ್ರಕರಣದಲ್ಲಿ ತೋರಿಸದಂಥ ಕಾಳಜಿ ಈ ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಮನು ಸಿಂಘ್ವಿ ಅವರು ಕೂಡ ವಾದವನ್ನು ಮಂಡಿಸಿದರು. ಅನೇಕ ವಿಚಾರಗಳು ರಾಜ್ಯಪಾಲರ ಮುಂದೆ ಇದೆ. ಇದೇ ಥರ ಹಗರಣಗಳ ವಿಚಾರವೂ ಕೂಡ ರಾಜ್ಯಪಾಲರ ಮುಂದೆ ಇದೆ. ಆದರೆ ಅದ್ಯಾವುದರಲ್ಲೂ ಇಲ್ಲದಂಥ ಆತುರ ಈ ಪ್ರಕರಣದಲ್ಲಿ ಇದೆ ಅನ್ನುವಂಥ ವಾದವನ್ನು ಮಂಡಿಸಲಾಗಿತ್ತು. ಈ ಬಾರಿ ಕೂಡ ಅದೇ ವಾದವನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೂಡಾದಲ್ಲಿ ಯಾವ ಥರ ಅಕ್ರಮ ಆಯಿತು, ಯಾವ ಥರ ಹಗರಣ ನಡೀತು, ಆಗಿನ ಸರ್ಕಾರ ಏನು ತೀರ್ಮಾನ ಕೈಗೊಂಡಿತ್ತು, ಆಗ ಅಧಿಕಾರದಲ್ಲಿ ಯಾರಿದ್ರು, ಅಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ, ಭ್ರಷ್ಟಾಚಾರ ನಡೆದಿಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಇನ್ನು ರಾಜ್ಯಪಾಲರ ವಿವೇಚನಾ ಅಧಿಕಾರದ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯಪಾಲರು ಕೆಲವೊಂದು ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿರೋದು ಅನುಮಾನವನ್ನು ಹುಟ್ಟಾಕತ್ತೆ ಅಂತ ಈ ಹಿಂದೆಯಿಂದಲೂ ಕೂಡ ವಾದವನ್ನು ಮಂಡಿಸಲಾಗ್ತಾ ಇತ್ತು. ಇವತ್ತು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ. ರಾಜ್ಯಪಾಲರು ಯಾರೋ ಹೇಳಿದಂಗೆ ಕೇಳ್ತಾ ಇದ್ದಾರೆ, ಯಾರದ್ದೋ ಕೈಗೊಂಬೆ ಆಗಿದ್ದಾರೆ ಅನ್ನುವಂಥ ವಾದವನ್ನು ಕಳೆದ ವಾರವೂ ಮಾಡಲಾಗಿತ್ತು. ಮನು ಸಿಂಘ್ವಿ ನನಗೆ ಸಮಯ ಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಅದೇ ರೀತಿಯಾಗಿ ಸಮಯ ಕೊಡಲಾಗಿತ್ತು. ಇವತ್ತು ಮನು ಸಿಂಘ್ವಿ ವಾದ, ಈಗಾಗಲೇ ಮನು ಸಿಂಘ್ವಿ ಅವರ ವಾದ ಕೂಡ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ, ಅವ್ರ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ. ರಾಜ್ಯಪಾಲರು ಕೆಲವೊಂದಷ್ಟು ವಿಚಾರವನ್ನು ಪ್ರತ್ಯೇಕವಾಗಿ ಅವ್ರು ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ದಾರೆ, ಅವರ ವಿವೇಚನಾ ಅಧಿಕಾರ ಸೀಮಿತ ಆಗಿರುತ್ತೆ, ಈ ಥರದ ವಾದವನ್ನು ಮನು ಸಿಂಘ್ವಿ ಮಂಡಿಸ್ತಾ ಇದ್ದಾರೆ. ಸೊ ಈ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಕೋರ್ಟ್ನ ತೀರ್ಪು ಏನಾಗಿರುತ್ತೆ ಅನ್ನೋದು ಈಗೆಲ್ಲರ ಚಿತ್ತ ಕೋರ್ಟ್ನತ್ತ ನೆಡುವಂತೆ ಮಾಡಿದೆ. ಏನು ಹೇಳ್ಬೋದು? ರಾಜ್ಯಪಾಲರು ಕೊಟ್ಟಂಥ ಆದೇಶ ಏನಿತ್ತು ಅದನ್ನೇ ಎತ್ತಿ ಹಿಡಿತಾರಾ?